ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಶನಿವಾರ. ನಾವು ಇವತ್ತು ಸಂಜೆ ಭದ್ರಾವತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ 5 ಗಂಟೆ ಟ್ರೈನ್ಗೆ. ಅದಕ್ಕೆ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮಾಡಿ ಹಸ್ಬೆಂಡಿಗೆ ವಾಟರ್ ಮೆಲನ್ ಜ್ಯೂಸ್ ಮಾಡಿ ಕೊಟ್ಟೆ. ಅದಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಪಾತ್ರೆ ತೊಳೆದು ಕಸ ಗುಡಿಸಿ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ. ಅದಾದಮೇಲೆ ನೋಡಿ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿ ಬೆಳೀತದೆ. ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ಬೆಂಗಳೂರಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ರೆಡಿ ಇರಿ ಅಂತ ಡ್ಯೂಟಿಗೆ ಹೇಳಿ ಹೋಗಿದ್ರು ಅವರು. ಅದಾದಮೇಲೆ ಸಂಜೆ ಒಂದು 3:30 ಹಂಗೆ ಬಂದರು ಡ್ಯೂಟಿ ಮುಗಿಸ್ಕೊಂಡು. ಇವಾಗ ನಮಗೆ ಡ್ರಾಪ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಾರೆ. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿಬಿಟ್ಟು ಟ್ರೈನ್ ಹತ್ತಿಸ್ಬಿಟ್ಟು ಅವರು ಹೋಗ್ತಾರೆ. ಅವರು ಸೋಮವಾರ ಸಂಜೆ 5 ಗಂಟೆ ಟ್ರೈನ್ಗೆ ಅವರು ಬರ್ತಾರೆ. ಯಾಕಂದರೆ ಅವ್ರಿಗೆ ಭಾನುವಾರನೂ ಡ್ಯೂಟಿ ಇದೆ ಮತ್ತು ಸೋಮವಾರನೂ ಡ್ಯೂಟಿ ಇದೆ. 2 ದಿನ ರಜೆ ಆಗುತ್ತೆ. ಅದಕ್ಕೋಸ್ಕರ ಬೇಡ ನೀವು ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ಬರು ಮಾಮೂಲಿ ಬರ್ತೀವಲ್ಲ, ಅದಕ್ಕೋಸ್ಕರ ಇಲ್ಲ ನಾವು ಹೋಗ್ತೀವಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಅವರು ಫಸ್ಟೇ ಬುಕ್ ಮಾಡಿದರು ಟಿಕೆಟು ನಮ್ಮತ್ತೆ. ಸೊ ಅದಕ್ಕೋಸ್ಕರ ನಾವು ಬಂದ್ವಿ. ಇವರು ಇವಾಗ ಇಲ್ಲಿ ಇದ್ದು ಪ್ಲ್ಯಾಟ್ಫಾರಮ್ ಟಿಕೆಟ್ನ ತೊಗೊಳ್ತಾ ಇದ್ದಾರೆ. ಅವ್ರು ಪ್ಲ್ಯಾಟ್ಫಾರಮ್ಗೆ ಹೋಗ್ಬೇಕಲ್ವ, ಅವರು ನಮ್ಮನ್ನು ಟ್ರೈನ್ ಹತ್ಸೋವರೆಗೂ ನಮ್ಮ ಜೊತೆನೇ ಇರ್ತಾರೆ. ಸೊ ಅದಕ್ಕೆ ಪ್ಲ್ಯಾಟ್ಫಾರಮ್ ಟಿಕೆಟ್ ತೊಗೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ಲ್ಯಾಟ್ಫಾರಮ್ ಕನ್ಫರ್ಮ್ ಆಗಿರಲಿಲ್ಲ. ನಾವು ಒಂದು ಸ್ವಲ್ಪ ಬೇಗನೆ ಬಂದ್ವಿ, 4:45 ಹಂಗೆ ಬಂದ್ವಿ. ಯಾಕಂದರೆ 5 ಗಂಟೆಗೆ ಅಂತ ಅಂದ್ಕೊಂಡಿದ್ದು ನಾವು. ಅಲ್ಲಿ ನೋಡಿದ್ರೆ 5:22 ಆಗಿತ್ತು ಟ್ರೈನ್ ಬರೋದು. ಸೊ ಅದಕ್ಕೆ ಒಂದೊಂದು ಟೈಮ್ ಒಂದೊಂದು ಥರ, ಒಂದೊಂದ್ಸಲಿ ಟ್ರೈನ್ ಬೇಗನೆ ಬಂದುಬಿಟ್ಟಿರುತ್ತೆ, ಒಂದೊಂದ್ಸಲಿ ಲೇಟ್ ಬರುತ್ತೆ, ಹೇಳೋಕ್ಕಾಗಲ್ಲ. ಫಸ್ಟೇ ನಾವು ರೈಲ್ವೆ ಸ್ಟೇಷನಲ್ಲಿ ನಮ್ಮ ಇದ್ರೇ ನಮಗೆ ಸೇಫು. ಟ್ರೈನು ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಅದಕ್ಕೇ ಬೇಗನೂ ಬರ್ಬೋದು, ಲೇಟಾಗೂ ಬರ್ಬೋದು. ಅದಾದಮೇಲೆ ನಾವು ಪ್ಲ್ಯಾಟ್ಫಾರಮ್ ಕನ್ಫರ್ಮ್ ಆಗೋವರೆಗೂ ಎಂಟ್ರೆನ್ಸಲ್ಲಿ ಕೂತಿದ್ವಿ. ಪ್ಲ್ಯಾಟ್ಫಾರಮ್ ಕನ್ಫರ್ಮ್ ಆಯಿತು. 3 ಮತ್ತು 4 ಭದ್ರಾವತಿ ಯಶವಂತಪುರಿಂದ ಶಿವಮೊಗ್ಗ ಟೌನ್ ಟ್ರೈನು ಕನ್ಫರ್ಮ್ ಆದಮೇಲೆ ನಾವು ಇಲ್ಲಿ ಬಂದು ನಿಂತ್ಕೊಂಡ್ವಿ. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಸಿಕ್ಕಾಪಟ್ಟೆ ಬಿಸಿಲು, ಸಖತ್ತು. ಅಪ್ಪ, ಈ ಬಿಸಿಲಲ್ಲಿ ನಾವು ಒಳಗೆ ಇರ್ತೀವಲ್ಲ, ನಮಗೆ ಗೊತ್ತಾಗಲ್ಲ ಅಷ್ಟು ಬಿಸಿಲು. ಆಚೆ ಬಂದರೆ 1 ಸೆಕೆಂಡು ಸಿಕ್ಕಾಪಟ್ಟೆ ಬಿಸಿಲು. ಅದಾದಮೇಲೆ ಟ್ರೈನ್ ಬಂತು. ಹಸ್ಬೆಂಡು ಕೂಡ ಬಾಯ್ ಹೇಳ್ತಾಯಿದ್ರು. ಲಗೇಜ್ ಎಲ್ಲ ಒಳಗೆ ಇಟ್ಬಿಟ್ಟು ಅವರು ಹೋಗ್ತಾರೆ. ನಮ್ಮ ಸೀಟು ಕನ್ಫರ್ಮ್ ಮಾಡಿ ನಾವು ಕೂತ್ಕೊಳ್ಳೋ ಪ್ಲೇಸ್ ಹೇಳಿ. ನನಗೂ ಗೊತ್ತಾಗುತ್ತೆ, ಸೀಟೆಲ್ಲ ನೋಡ್ಕೋತೀನಿ. ಫೋನಲ್ಲಿ ಕಳಿಸಿರ್ತಾರೆ ಇದು ಟಿಕೆಟ್ನ. ಆದ್ರೂ ನಮ್ಮ ಹಸ್ಬೆಂಡು ಕುಂಡಿಸ್ಬಿಟ್ಟು ಕನ್ಫರ್ಮ್ ಆಗಿ ಅವರಿಗೆ ಇದಾದರೆ ಮಾತ್ರ ಅವರು ಹೊರಡ್ತಾರೆ. ಅದಾದಮೇಲೆ ಪಾಪು ಕೂತ್ಕೊಂಡು ಸ್ವಲ್ಪ ತಾಡಿದ್ಲು. ಅದಾದಮೇಲೆ ಮಲ್ಕೊಬಿಟ್ಲು. ಒಂದು ಸ್ವಲ್ಪ ಬಿಸಿಲಿತ್ತು ಸ್ಟಾರ್ಟಿಂಗು. ಅಂದರೆ ಒಂದೇ ಸೀಟು ನನಗೆ ಇರೋದ್ರಿಂದ ನಾನು ಅವ್ಳ ತೊಡೆ ಮೇಲೆ ಕುಂಡಿಸ್ಕೋಬೇಕು. ಅಲ್ಲೆಲ್ಲೂ ಕುಂಡಿಸ್ಕೊಳಕ್ಕಾಗಲ್ಲ. ಮಲ್ಕೊಂಡಿರೋದ್ರಿಂದ ನಾನು ತೊಡೆ ಮೇಲೆ ಕುಂಡಿಸ್ಕೊಂಡಿದ್ದೆ. 1-2 ಅವರ್ ತೊಡೆ ಮೇಲೆ ಮಲ್ಕೊಂಡಿದ್ಲು. ಅದಾದಮೇಲೆ ಒಬ್ಬರು ಪಕ್ಕದಲ್ಲಿ ಕೂತಿರೋರು ಹೋದ್ರು. ಅವ್ರು ಸ್ಟಾಪ್ ಬಂತು, ಇಳ್ಕೊಂಡು ಹೋದ್ರು. ಅದಾದಮೇಲೆ ಅಲ್ಲಿ ಕುಣಿಸಿದ್ದೆ. ಇನ್ನು 1 ಅವರ್ ಆದಮೇಲೆ ನಾವು ನಮ್ಮ ಇದಕ್ಕೆ ಬಂದ್ವಿ, ಭದ್ರಾವತಿಗೆ ನಾವು ಬಂದ್ವಿ. ಭದ್ರಾವತಿಲಿ ಅಮ್ಮ ನಾವು ವೆಯ್ಟ್ ಮಾಡ್ತಾ ಇರ್ತಾರೆ, ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲೇ ಮುಂದೆ ನಾವು ಹಿಡಿತಾ ಇದ್ದಂಗೆ ಸಿಗ್ತಾರೆ ಅವರು. ಅಮ್ಮನೂ ಸಿಕ್ಕಿದ್ರು, ಅಮ್ಮ ಕರ್ಕೊಂಡು ಹೋದರು. ಹೋದಾದ್ಮೇಲೆ ನಮ್ಮ ರಿಲೇಷನ್ ಒಬ್ಬರು ಊಟಕ್ಕೆ ಇಟ್ಕೊಂಡಿದ್ರು. ಸೊ ಅವರು ಏನೋ ಫಂಕ್ಷನ್ ಅಂತ ಇಟ್ಕೊಂಡಿದ್ರು. ನಮ್ಮಮ್ಮ ನಾನು ಬರಲ್ಲ, ನೀವೇ ಹೋಗ್ರಿ ಅಂತ ಇದು ಮಾಡಿದ್ರು. ಅದಾದಮೇಲೆ ಅಲ್ಲಿಂದ ಊಟ ಮಾಡಿಕೊಂಡು ಬಂದ್ವಿ. ಈಗ ಟೈಮು 11 ಗಂಟೆ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.